ಗ್ರಾಮೀಣ ವಿತರಕರ ಸಮಸ್ಯೆಗಳ ದೊಡ್ಡ ಪಟ್ಟಿಯೊಂದಿಗೆ ನಾವು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಸಚಿವರಿಗೆ ಮನವಿಯನ್ನು ಒಂದು ವರ್ಷದಿಂದ ಕೊಟ್ಟಿದ್ವಿ. ಆದರೆ ಆ ವರ್ಷದಿಂದ ಮನವಿ ಕೊಟ್ಟಾಗ ನಾವು ಸ್ಪಂದಿಸ್ತೀವಿ, ನಿಮಗೆ ಮೀಟಿಂಗ್ ಕರೆದ್ಬಿಟ್ಟು ಎಲ್ಲ ವಿಚಾರಗಳು ಚರ್ಚೆ ಮಾಡಿ ನಿಮಗೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಆ ನಿಯಮಗಳನ್ನೆಲ್ಲ ಜಾರಿಗೆ ತರ್ತೀವಿ ಅಂತೇಳಿ ನಮ್ಮ ಅಧಿಕಾರಿ ವರ್ಗದವರು, ಸ್ಟೇಟ್ ಲೆವೆಲ್ ಕೋಆರ್ಡಿನೇಟ್ರು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಬೆಂಗಳೂರು ಇವರು ನಮಗೆ ಅವತ್ತು ನಮಗೆ ಮಾಹಿತಿ ಕೊಟ್ಟರು. ಆದರೆ ಯಾವುದೇ ಮೀಟಿಂಗ್ ಇಲ್ಲಿವರೆಗೂ ಕರೀಲಿಲ್ಲ, ಆ ವಿಚಾರವಾಗಿ ಚರ್ಚೆ ಮಾಡಲಿಲ್ಲ. ಬದಲಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಬಂದರು. ನಾವು ಪ್ರತಿ ಬಾರಿ ಮನವಿ ಕೊಟ್ಟಾಗ ಅದಕ್ಕೆ ಮೌನವೇ ಉತ್ತರ ಆಗಿದೆ. ನಾವು ಪದೇ ಪದೇ ಮನವಿ ಕೊಟ್ಟರು ಆ ಉತ್ತರ ಸಿಗಲಿದ್ದಕ್ಕೆ ಅವ್ರ ದಬ್ಬಾಳಿಕೆ ಮತ್ತು ಅವರ ಮೌನದ ವಿರುದ್ಧ ಈ ಹೋರಾಟ ಮಾಡ್ತಾಯಿದ್ದೀವಿ. ಕಾರಣ ಏನ್ರಿ ಅಂದರೆ, ನಮ್ಮ ಡಿಸ್ಟ್ರಿಬ್ಯೂಟರ್ಶಿಪ್ಗೆ ಓಪನ್ ಮಾಡುವಾಗ ನಮಗೆ 15 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ವಿತರಣೆ ಮಾಡೋದಕ್ಕೆ ನಿಮ್ಮನ್ನು ಡಿಸ್ಟ್ರಿಬ್ಯೂಟರಾಗಿ ಅಪಾಯಿಂಟ್ ಮಾಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ಉಳಿದವರಿಗೂ ಅದೇ ರೀತಿ ಅಗ್ರಿಮೆಂಟ್ ಮಾಡಿರ್ತಾರೆ. ಆ ಅಗ್ರಿಮೆಂಟ್ ಪಾಲನೆ ಮಾಡದೇ ಇರೋ ಯಾವುದೇ ವಿತರಕರ ವಿರುದ್ಧ ಯಾವುದೇ ಕ್ರಮ ತಗೊಳ್ಳಲ್ಲ. ಬದಲಾಗಿ ನಮ್ಮ ಮೇಲೆ ದಂಡ ಹಾಕೋದು, ನಮ್ಮ ಸಣ್ಣ ಪುಟ್ಟ ತಪ್ಪುಗಳಿಗೆ ದಂಡ ಹಾಕಿಬಿಟ್ಟು ನಮ್ಮನ್ನು ಎದುರಿಸೋದು, ನಮಗೆ ಯಾವುದೇ ನಿಯಮ ಪಾಲನೆ ಮಾಡೋಕ್ಕಾದ್ರೆ ನಮಗೆ ಮಾತ್ರ ಇರೋದು. ಹಳೆಯ ವಿತರಕರಿಗೆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡಲಿಲ್ಲದ್ರೆ ಯಾವುದೇ ಒತ್ತಡ ಅಥವಾ ಅವರಿಗೆ ನಿಲ್ಲಿಸೋಂಥ ಕೆಲಸನ ಅವ್ರು ಮಾಡಲಿಲ್ಲದಕ್ಕೆ ನಾವು ಈ ಹೋರಾಟ ಮಾಡಿದ್ದೀವಿ. ಅದರ ಜೊತೆಗೆ ನಾವು ಪೆಟ್ರೋಲಿಯಂ ಸಚಿವಾಲಯಕ್ಕೆ ಪ್ರಶ್ನೆ ಕೇಳಿದಾಗ, ಈ ವಿಚಾರವಾಗಿ ನಾವು ತಿಳಿಸಿದಾಗ, ಅವರು ಸೆಷನ್ನಲ್ಲಿ ಕೇಳಿರೋ ಕೆಲವು ಕರ್ನಾಟಕದ MP ಮತ್ತು ಬೇರೆ ರಾಜ್ಯದ MPಗಳು ಈ ಗ್ರಾಮೀಣ ವಿತರಕರಿಗೆ ಅಥವಾ ಹೊಸ ವಿತರಕರಿಗೆ ಏನು ತೊಂದರೆ ಆಗಿದೆ ಅಂತ ಕೇಳಿದರೆ ಅವರು ಯಾವುದೇ ತೊಂದರೆ ಆಗಿಲ್ಲ, ಯಾವುದೇ ವಿತರಕರು 15 ಕಿಲೋಮೀಟ್ರ್ ದಾಟಿಬಿಟ್ಟು ಆಚೆ ಹೋಗಿ ಸಪ್ಲೈ ಮಾಡೋದಿಲ್ಲ. ಯಾವಾಗ ಮಾಡ್ತಾರೆ ಅಂದರೆ, ಅವರಿಗೆ ಯಾವುದೇ ವಿತರಕರಲ್ಲಿ ಇಲ್ಲದಿದ್ದಾಗ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಪರ್ಮಿಷನ್ ತಗೊಂಡಿದ್ರೆ ಮಾತ್ರ ಹೋಗಿ ಅಲ್ಲಿ ವಿತರಣೆ ಮಾಡ್ತಾರೆ ಅಂತೇಳಿ ನಮ್ಮ ಮಾಹಿತಿ ಕೊಟ್ಟಿದ್ದಾರೆ. ಆ ಉತ್ತರ ಕೊಟ್ಟಿದ್ರೂ ನಿಯಮಗಳಲ್ಲಿ ಗೈಡ್ಲೈನಲ್ಲಿ ಇದ್ರೂ 15 ಕಿಲೋಮೀಟ್ರ್ ವ್ಯಾಪ್ತಿ ಯಾವುದೇ ನಿಯಮಗಳನ್ನ ಜಾರಿಗೆ ತರೋದಕ್ಕೆ ಅಧಿಕಾರಿಗಳು ತಯಾರಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ತಯಾರಿಲ್ಲದಕ್ಕೆ ನಾವು ಈ ಹೋರಾಟಕ್ಕೆ ಇಳಿದಿದ್ದೀವಿ. ಈ ಹೋರಾಟನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಅವರ ಆಫೀಸ್ ಮುಂದೆ ನಾವು ಇದನ್ನ ಕೇಳಿದ್ವಿ, ಪರ್ಮಿಷನ್ನು ಇದನ್ನ ಪ್ರೊಟೆಸ್ಟ್ ಮಾಡೋದಕ್ಕೆ. ಕೋರ್ಟ್ ಆದೇಶದ ಪ್ರಕಾರ ನಾವು ಕೊಡೋಕ್ಕೆ ಬರಲ್ಲ ಅಂತೇಳಿ ಇದು ಫ್ರೀಡಮ್ ಪಾರ್ಕಲ್ಲಿ ಮಾಡಿ ನೀವು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳು ಇಲ್ಲಿ ಮಾಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಇದಕ್ಕೂ ಅವರು ಬಗ್ಗದಿದ್ದರೆ ನಾವು ನಮ್ಮ ಭಾಗದಲ್ಲಿ ಗ್ಯಾಸ್ ವಿತರಣೆ ಮಾಡೋದಕ್ಕೆ ನಿಯಮ ಮೀರಿ ಯಾರು ಬರ್ತಾ ಇದ್ದಾರೋ ಅವರನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ನಾವೇ ಹಿಡಿತೀವಿ. ಯಾವ ಅಧಿಕಾರಿನೂ ಹಿಡಿಯೋಕ್ಕೆ ತಯಾರಿಲ್ಲ ಅಂದಮೇಲೆ ನಾವೇ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು. ಆದ್ದರಿಂದ ನಾವು ನಮ್ಮ ಏರಿಯಾದಲ್ಲಿ ಬಂದು ಯಾವುದೇ ದೂರದ ಆ ನಿಯಮ ಮೀರಿ ಮಾಡೋ ಈ ಗ್ಯಾಸ್ ವಿತರಕರ ಗಾಡಿಗಳನ್ನು ತಡೆ ಹಿಡಿಯೋದು ಯಾವ ಹೋರಾಟಕ್ಕೂ ಅವರು ಯಾವುದೇ ಕ್ರಮಕ್ಕೂ ನಾವು ಜಗ್ಗದೆ ಆ ಗಾಡಿಗಳನ್ನು ಹಿಡಿದು ಸಪ್ಲೈ ಮಾಡೋದನ್ನು ನಿಲ್ಲಿಸಿ ನಮ್ಮ ಹಕ್ಕನ್ನು ಉಳಿಸ್ಕೊಳ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ತಿಪ್ಪಣ್ಣ ಅಂತೇಳಿ ಗ್ರಾಮೀಣ ವಿತರಕ ಫೆಡರೇಷನ್ ಪ್ರೆಸಿಡೆಂಟು, ದಾವಣಗೆರೆಯಿಂದ ನಮ್ಮ ಅಧ್ಯಕ್ಷರು. ನಾವು ಮಹತ್ವಾಕಾಂಕ್ಷೆಯ ಯೋಜನೆಯಾದಂಥ ಉಜ್ವಲ ಯೋಜನೆ ಅಂದರೆ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಸುಲಭವಾಗಿ ಈ ಸಿಲಿಂಡರ್ ಸರಬರಾಜು ಆಗಲಿ ಅನ್ನೋ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳು 2018ನೇ ಇಸ್ವಿಯಲ್ಲಿ ಭಾಳಷ್ಟು ಭಾರತ ದೇಶದಾದ್ಯಂತ ಗ್ರಾಮೀಣ ವಿತರಕರನ್ನು ನೇಮಿಸಿಕೊಳ್ಳಲಿಕ್ಕೆ ಒಂದು ಪ್ರಕಟಣೆಯನ್ನು ಹೊರಡಿಸಿದರು. ಆ ಪ್ರಕಟಣೆಯ ಭಾಗವಾಗಿ ನಾವು ಒಂದು ಗ್ರಾಮೀಣ ಭಾಗದಲ್ಲಿ ನಮಗೆ ಸೇವೆ ಸಲ್ಲಿಸಲಿಕ್ಕೆ ಇದೊಂದು ಸದಾವಕಾಶ ಹಾಗೂ ನಮ್ಮ ಒಂದು ಬಿಸ್ನೆಸ್ಸನ್ನು ನಾವು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಇಳಿದ ಬೇರೆ ಬೇರೆ ಬಿಸ್ನೆಸ್ಗಳಾಗಲಿ ಬೇರೆ ನಾವು ನೌಕರಿಗಳಾಗಲಿ ಬಿಟ್ಟು ಬಂದು ಈ ಒಂದು ಗ್ರಾಮೀಣ ವಿತರಕ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಾವು ಕೆಲಸದ ಪ್ರಾರಂಭದಲ್ಲಿ ನಮಗೆ ಒಳ್ಳೆಯ ಸಂತೋಷ ಇತ್ತು. ಯಾಕೆಂತಂತಂದರೆ ಬೇರೆ ಬೇರೆ ವಿತರಕರು ತುಂಬ ಚೆನ್ನಾಗಿ ಅದನ್ನು ಸೇವೆ ಸಲ್ಲಿಸಿ ಅವರು ಕೂಡ ಅವರು ಲಾಭದಲ್ಲಿದ್ದಾರೆ, ನಾವು ಕೂಡ ಅದೇ ರೀತಿ ಲಾಭದಲ್ಲಿ ಇರೋಣ ಅನ್ನುವಂಥ ನಮ್ಮದು ಆಕಾಂಕ್ಷೆ ಇತ್ತು. ಆದರೆ ಇಲ್ಲಿ ಬಂದು ನಾವು ಏಜೆನ್ಸಿ ಸ್ಟಾರ್ಟ್ ಮಾಡಬೇಕಾದ್ರೆ ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ಬಂಡವಾಳ ಹೂಡಿದಾಗ ನಮಗೆ ಈ ತಿಳಿದು ಬಂದದ್ದು ಏನಂತಂತಂದರೆ, ಮುಖ್ಯವಾಗಿ ನಮಗೆ ಗ್ರಾಹಕರು ಬೇಕು. ಆ ಗ್ರಾಹಕರು ಎಲ್ಲಿಂದ ಬರ್ತಾರೆ? ಗ್ರಾಹಕರಲ್ಲೇ ಇರ್ತಾರೆ, ಬೇರೆ ಎಲ್ಲಿಂದ ಬರಲ್ಲ. ಆ ಗ್ರಾಹಕರಿಗೆ ಈಗಾಗಲೇ ಹಳೆಯ ವಿತರಕರು, ಬಲಾಢ್ಯ ವಿತರಕರು ಅವರು ತಂದು ಆಗಲಾಡಿ ಸಿಲಿಂಡರನ್ನು ಸರಬರಾಜು ಮಾಡ್ತಾರೆ. ಆದರೆ ಕಾನೂನು ಏನು ಹೇಳ್ತದೆ? ಕಾನೂನು ಪ್ರಕಾರ 15 ಕಿಲೋಮೀಟರ್ ವ್ಯಾಪ್ತಿ, ನಮ್ಮ ಕೇಂದ್ರ ಪ್ರದೇಶದಿಂದ 15 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ನಾವೇ ಸರಬರಾಜು ಮಾಡಬೇಕು. ಸೊ ನಾವೇ ಸರಬರಾಜು ಮಾಡಬೇಕಾದ್ರೆ ಆ ಗ್ರಾಹಕರನ್ನು
ಬೇರೆ ಒಂದು ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಯವರು ಅದರಲ್ಲಿ ಬೇರೆ ಒಂದು ಏಜೆನ್ಸಿಯಿಂದ ಅಥವಾ ಹಳೆ ಏಜೆನ್ಸಿಯಿಂದ ಈ ಹೊಸ ಏಜೆನ್ಸಿಯವರಿಗೆ ಅವರು ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ ಟ್ರಾನ್ಸ್ಫರ್ ಮಾಡಿದಾಗ ಮಾತ್ರ ನಾವು ಅವರಿಗೆ ನಾವು ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ. ಆ ಸೇವೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಾವು ವೈಯಕ್ತಿಕವಾಗಿ ಹಾಗೂ ಲೆಟರ್ ಬರೋದು ಹಾಗೂ ಬಂದಂಥ ನಮ್ಮ ಸೇಲ್ಸ್ ಆಫೀಸರ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ನಮ್ಮ ಈಗ ಮಾಡ್ತೀವಿ, ಆಗ ಮಾಡ್ತೀವಿ, ಇನ್ನೊಂದು ತಿಂಗಳು ಮಾಡ್ತೀವಿ, ಮುಂದಿನ ತಿಂಗಳು ಮಾಡ್ತೀವಿ, ನೀವು ಇನ್ನೂ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಒಂದೇ ವೆಹಿಕಲ್ ಇದೆ, 2 ವೆಹಿಕಲ್ ಮಾಡ್ಕೊಳ್ಳಿ, ನೀವು ಸ್ಟಾಫ್ ಕಡಿಮೆ ಇದ್ದಾರೆ, ಇನ್ನೂ ಸ್ವಲ್ಪ ಸ್ಟಾಫ್ ಹೆಚ್ಚಿಗೆ ಹಾಕ್ಕೊಡ್ರಿ ಅಂತೆಲ್ಲ ಹೇಳಿದರೆ ಅದರ ಪ್ರಕಾರ ನಾವು ಸ್ಟಾಫ್ ಹೆಚ್ಚಿಗೆ ಹಾಕ್ಕೊಂಡಿದ್ದೀವಿ, ಅಡಿಷನಲ್ ವೆಹಿಕಲ್ ಹಾಕ್ಕೊಂಡಿದ್ದೀವಿ. ನಮಗೆ ಏನು ಬೇಕಾದಂಥ ಒಂದು ಸರಬರಾಜು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ಏಜೆನ್ಸಿ ಒಂದು ಅಧಿಕಾರಿಗಳು ಹಳೆಯ ಒಂದು ವಿತರಕರ ಅವರ ಒಂದು ಮೋಸ್ಟ್ಲಿ ಮಾಫಿಯಾ ಇರ್ಬೋದು ಅಂತ ಅನಿಸ್ತೈತೆ. ಅವರೆಲ್ಲ ಒಂದು ಮಾಫಿಯಾಕ್ಕೆ ಬಗ್ಗೆ ನಮಗೆ ಯಾವುದೇ ಒಂದು ಹೀಗೆ ಗ್ರಾಹಕರನ್ನು ವರ್ಗಾವಣೆ ಮಾಡದೇ ಇರುವುದರಿಂದ ಈ ನಾವು ಗ್ರಾಮೀಣ ವಿತರಕರಿಗೆ ನಾವು ಸುರಕ್ಷಿತ ಸೇವೆಯನ್ನು ಕೊಡಲಿಕ್ಕೆ ನಮ್ಮ ಕಡೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂತಂತಂದರೆ ಅಲ್ಲಿ ದೂರದಿಂದ ಸುಮಾರು 70-75 ಕಿಲೋಮೀಟ್ರ್ ದೂರದಿಂದ ವಿತರಕರು ಬಂದು ಇಲ್ಲಿ ಬಂದು ಅವರಿಗೆ ಸಿಲಿಂಡರ್ ಸರಬರಾಜು ಮಾಡ್ತಿದ್ದಾರೆ. ಇದರಿಂದ ಏನಾಗ್ತದೆ, ಅಕಸ್ಮಾತ್ ಅಗ್ನಿ ಅವಘಡಗಳಾದಾಗಲ್ಲಿ ಇಲ್ಲಿ LPG ಗ್ಯಾಸ್ ಲೀಕೇಜ್ ಆದಲ್ಲಿ ಅವ್ರು ಸಿಟಿಯಿಂದನೇ ಬಂದು ಅವರಿಗೆ ಮೆಕ್ಯಾನಿಕನ್ನು ಕಳಿಸ್ಬೇಕು, ಅವರೇ ಬಂದು ಅದನ್ನು ಅಟೆಂಡ್ ಮಾಡಬೇಕು. ನಾವಾದರೆ ಅಲ್ಲಿ ಹತ್ತಿರದಲ್ಲೇ ಇರ್ತೀವಿ, ನಾವು ತಕ್ಷಣದಲ್ಲಿ ನಾವು ಸ್ಪಂದಿಸ್ತೀವಿ. ಸೊ ಹಿಂಗಾಗಿ ಇದು ಒಂದು ಕಾರಣ. ಆಮೇಲೆ ಇನ್ನೊಂದೇನು ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಂದರೆ, ದೂರಿಂದ ಬರುವಂಥ ಒಂದು ಡಿಸ್ಟ್ರಿಬ್ಯೂಟ್ರಿಗೆ ತಮ್ಮ 15 ಕಿಲೋಮೀಟ್ರ್ ವ್ಯಾಪ್ತಿ ಮೀರಿದ ನಂತರ ಪ್ರತಿ ಕಿಲೋಮೀಟ್ರಿಗೆ ₹1.60 ಅಂತೆ ಅವರಿಗೆ ಚಾರ್ಜ್ ತೊಗೋತಾರೆ. ನಾವು ಅಲ್ಲೇ ಹತ್ತಿರದಲ್ಲಿದ್ದರೂ ನಾವು ಚಾರ್ಜ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಹಿಂಗಾಗಿ ಗ್ರಾಹಕರಿಗೂ ಕೂಡ ಒಂದು LPG ಕನ್ಸ್ಯೂಮರ್ಸಿಗೂ ಕೂಡ ಇದರಿಂದ ಅವರಿಗೆ ಹೊರೆ ಆಗ್ತದೆ. ಸೊ ಇದನ್ನು ನಾವು ಅದನ್ನು ಮಿನಿಮೈಸ್ ಮಾಡಬೇಕು. ಸೊ ಆ ಒಂದು ಕಾರಣದಿಂದ ಮಾನ್ಯ ಪೆಟ್ರೋಲಿಯಂ ಮಿನಿಸ್ಟ್ರ್ ಹತ್ರ ನಾವು ಈಗಾಗಲೇ ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ. ಈ ಒಂದು ಸಮಸ್ಯೆ ಬಗೆಹರಿಸಿ ಗ್ರಾಮೀಣ ವಿತರಕರನ್ನು ಉಳಿಸಬೇಕು ಹಾಗೂ ನಮ್ಮ ಒಂದು ವ್ಯವಹಾರ ಸುಗಮವಾಗಿ ನಡಿಬೇಕು ಅಂತೇಳಿ ಕೇಳ್ಕೊಳ್ಳೋಕೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಮುಷ್ಕರ ಮಾಡ್ತಾಯಿದ್ದೀವಿ. ಸೊ ಈ ಮುಷ್ಕರದಿಂದನೂ ಕೂಡ ನಮ್ಮ ಕೂಗು ಅವ್ರಿಗೆ ಕೇಳಿಸ್ದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮುಷ್ಕರವನ್ನು ಪ್ರತಿಯೊಂದು ಜಿಲ್ಲಾವಾರು ಆಮೇಲೆ ಅಪ್ ಟು ಕೇಂದ್ರ ತನಕ ನಾವು ಇದನ್ನು ಮುಂದುವರಿಸ್ತೇವೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಆದರೆ ಉಜ್ವಲ ನಾವು ಏಜೆನ್ಸಿ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲೇ ಕೆಲವೊಂದು ಉಜ್ವಲ ಕನೆಕ್ಷನ್ನು ಬೇರೆ ಸಿಟಿ ಡಿಸ್ಟ್ರಿಬ್ಯೂಟರ್ಸ್ ಮಾಡ್ಕೊಂಡಿದ್ರು. ಸೊ ಆ ಸಿಟಿ ಡಿಸ್ಟ್ರಿಬ್ಯೂಟರ್ ಮಾಡಿಕೊಂಡಿರುವಂಥ ಉಜ್ವಲ ಕಸ್ಟಮರ್ಸನ್ನು ನಮಗೆ ವರ್ಗಾವಣೆ ಮಾಡಿದಲ್ಲಿ ನಾವು ಅವರಿಗೆ ಸರ್ವಿಸ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಮಾಡ್ದಂಗೆ ತಡೆ ಹಿಡಿದಾರೆ ಅವರು. ವರ್ಗಾವಣೆ ಮಾಡಲಾರ್ದಂತೆ ಸಿಟಿ ಡಿಸ್ಟ್ರಿಬ್ಯೂಟರ್ಸು ಅವರಿಗೆ ಅವ್ರನ್ನ ತಡೆ ಹಿಡಿದು ಶಿಕ್ಷಣ ಹಾಕ್ಸಿದ್ದಾರೆ, ಕಂಡೀಷನ್ ಹಾಕಿ ಅವ್ರ ವರ್ಗಾವಣೆ. ಅವರೇ ಯಾವುದೇ ಗ್ರಾಮೀಣ ಇವರು ಉಜ್ವಲ ಗ್ರಾಹಕರು ಯಾರೂ ವರ್ಗಾವಣೆ ಆಗೋದಿಲ್ಲ. ಅವರು ಏಜೆನ್ಸಿ ಬೇರೆ ಏಜೆನ್ಸಿ ಕೇಳ್ತಾರೆ, ಆ ಬೇರೆ ಏಜೆನ್ಸಿ ಕೇಳೋದನ್ನು ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಇದೆ ಬೇರೆ ಏಜೆನ್ಸಿ ಆಫ್ ಮಾಡ್ಕೊಳಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕೆ ಅಂದರೆ ಅವರ ವ್ಯವಹಾರ ಕಟ್ಟಾಗುತ್ತೆ, ಅವ್ರಿಗೆ ಬರೋ ಮಾಫಿಯಾದ ಮಾಮೂಲಿ ಬರೋದಿಲ್ಲ ಅನ್ನೋದು ಅವರ ಉದ್ದೇಶ. ಇತ್ತಿತ್ತಲಾಗಿ ಕೇರಳದಲ್ಲಿ ಒಬ್ಬ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ ಸೇಲ್ಸ್ ಆಫೀಸರ್ನ ಹಿಡಿದು ಶಿಕ್ಷೆ ಕೊಟ್ಟರು, ಅವರಿಗೆ ಜೈಲಿಗೆ ಕಳಿಸಿದ್ರು. ಯಾಕೆ ಕಾರಣ ಅಂತಂತಂದರೆ ಅವರು ಈ ಕನ್ಸ್ಯೂಮರ್ಸನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ₹10 ಲಕ್ಷ ಕಮಿಷನ್ ತೊಗೊಂಡಿದ್ರು ದೊಡ್ಡ ಡಿಸ್ಟ್ರಿಬ್ಯೂಟರ್ ಹತ್ರ. ಸೊ ಈ ಒಂದು ನ್ಯೂಸ್ ಪೇಪರಲ್ಲಿ ಟ್ರಾನ್ಸ್ಫರ್ ಮಾಡದೇ ಇರೋದಕ್ಕೆ ₹10 ಲಕ್ಷ ಕಮಿಷನ್ ತೊಗೊಂಡು ಗ್ರಾಮೀಣ ವಿತರಕರಿಗೆ ಟ್ರಾನ್ಸ್ಫರ್ ಮಾಡಲಿಲ್ಲ. ಸೊ ಹಿಂಗಾಗಿ ಅದು ಏನೈತಲ್ಲ ಲೋಕಾಯುಕ್ತರ ಗಮನಕ್ಕೆ ಬಂತು, ಅದನ್ನು ಹಿಡಿದ್ರು. ಸೊ ಇದರಿಂದ ಏನು ಗೊತ್ತಾಗ್ತದೆ ಅಂತಂದರೆ ಅದರಲ್ಲೂ ಕೂಡ ಕರಪ್ಷನ್ ನಡೆದೈತೆ ಅನ್ನೋದು ಗೊತ್ತಾಗ್ತದೆ. ನಮಗೆ ಗ್ರಾಹಕರ ವರ್ಗಾವಣೆ ಆಗಿಲ್ಲ. ಏನಾಗ್ತಿದೆ ಅಂತಂದರೆ ನಾವು ಹಾಕಿರೋ ಬಂಡವಾಳಕ್ಕೆ ನಮಗೆ ತಕ್ಕಂಥ ಆದಾಯ ಬರ್ತಾ ಇಲ್ಲ, ಭಾರಿ ಕಷ್ಟ ಆಗ್ತಿದೆ, ಫೈನಾನ್ಷಿಯಲ್ ತುಂಬ ಲಾಸ್ ಆಗ್ತಿದೆ. ಇದ್ರ ಬಗ್ಗೆ ನಾವು ಭಾರಿ ಮನವಿ ಮಾಡ್ಕೊಂಡಿದ್ದೀವಿ, ನಮಗೆ ಕನೆಕ್ಷನ್ ಕೊಡಿ, ನಮಗೆ ಭಾರಿ ನಡೆಸೋಕ್ಕಾಗ್ತಿಲ್ಲ. ಯಾಕಂದರೆ ಬಂಡವಾಳ ಹಾಕಿ ಯಾವ ಥರ ವಾತಾವರಣ ಆಗ್ಬಿಟ್ಟಿದೆ ಅಂದರೆ ಸಿಕ್ಕಾಕೊಂಡಿರೋ ವಾತಾವರಣ ಆಗಿದೆ, ಉಸಿರು ಕಟ್ತಿದೆ. ನಮಗೆ ದಯಮಾಡಿದಿಂದ ಬಚಾವ್ ಮಾಡಿ ನಮಗನ್ನ ಅನುಕೂಲ ಮಾಡಿಕೊಡಿ ಅಂದರೆ ಯಾವುದೇ ಥರ ಅಂಥ ಸಹಾಯಸ್ತ ಕಂಪ್ನಿಯಿಂದ ಆಗಲಿ ಎಲ್ಲೂ ಸಿಗ್ತಾಯಿಲ್ಲ. ಹಾಗಾಗಿ ಹತಾಶ ಭಾವನೆಯಿಂದ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾಯಿದ್ವಿ. ಇದಕ್ಕೊಂದು ರೂಪರೇಷೆ ಕೊಟ್ಟು ನಮಗೊಂದು ಅನುಕೂಲ ಮಾಡಿಕೊಟ್ರೆ ಭಾರಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಈ ಮುಖಾಂತರವಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೋಡ್ತೀವಿ, ಇದ್ರ ಮೇಲೂ ನಮಗೆ ನ್ಯಾಯ ಸಿಗ್ತಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟನ ಮುಂದುವರಿಸಬೇಕಾಗತ್ತೆ. ಆ ನಿರ್ಧಾರವಾಗಿ ನಾವು ಇವತ್ತಿಗೆ ಬಂದು. ನನ್ನ ಹೆಸರು ರಾಮಕೃಷ್ಣ ಅಂತ, ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು PG ಪಾಳ್ಯ, ಲಿಖಿತ್ ಕೃಷ್ಣ ಇಂಡಿಯನ್ ಗ್ರಾಮೀಣ ವಿತರಕ್ ಅಂತ. ನಾನು 2018ರಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಆಗಿ ನೇಮಕ ಮಾಡಿದ್ರು ಕೇಂದ್ರ ಸರ್ಕಾರದವರು. ನೇಮಕ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಇದ್ದಂಥ ಎಲ್ಲ ಗೋಡೌನು ಆಫೀಸೆಲ್ಲ ಎಲ್ಲನೂ ಇಷ್ಟೇ ದಿನದೊಳಗಡೆ ಕಟ್ಟಬೇಕು ಅಂತ ಹೇಳಿ OMC ಅವರು ನಮಗೆ ಒತ್ತಡ ಹಾಕಿದ್ರು.
ಆ ಒತ್ತಡ ಹಾಕಿದ ಸಮಯದಲ್ಲೂ ನಾವು ಅಷ್ಟೇ ದಿನದೊಳಗಡೆ ನಾವು ಎಲ್ಲನೂ ಕಟ್ಟಿದಂಥ ಸಂದರ್ಭದಲ್ಲಿ ನಮಗೆ ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಹೇಳಿ ನಮಗೆ ಈಗ ಕಸ್ಟಮರ್ ಇರೋದು 6 ಜನ ಕಸ್ಟಮರ್ ಮಾತ್ರ ಇರೋದು. 6 ವರ್ಷದಿಂದ ನನಗೆ ಇಲ್ಲಿವರೆಗೂ ಒಂದು ಕಸ್ಟಮರು ನಮಗೆ ಕೊಟ್ಟಿಲ್ಲ. ಆ ಏಜೆನ್ಸಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮನೆಯವರು ನನಗೆ ಪಾರ್ಟ್ನರು, ಏಜೆನ್ಸಿಗೆ ಪಾರ್ಟ್ನರು. ನಾವು ನಮ್ಮ ಬಂಡವಾಳ 60 ಲಕ್ಷದಿಂದ 70 ಲಕ್ಷ ಬಂಡವಾಳ ಆಗಿದೆ. ಬಂಡವಾಳ ಹಾಕಿದ ಹೊತ್ತಿಗೆ ನಮ್ಮ ಮನೆಯವರು BP ಶುಗರ್ ಬಂದು ನಮ್ಮ ಮನೆಯವರು ಯಾವುದಕ್ಕೂ ಲಾಭ ಬರಲಿಲ್ಲ, ಎಲ್ಲ ಪೂರ್ತಿ ನಷ್ಟದಲ್ಲೇ ಇದ್ದೀವಿ. ನಾವು ಈಸ್ಕೊಂಡಿರೋಂಥ ಹಣಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ಆರೋಗ್ಯ ಹದಗೆಟ್ಟು ನಮ್ಮ ಮನೆಯವ್ರಿಗೆ ಈಗ ಬೆಂಗಳೂರು ಜಯದೇವ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಹಾರ್ಟ್ ಆಪ್ರೇಷನ್ಗೆ 2 ವರ್ಷದಿಂದ. ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ನಾನು ಸುಮಾರು ಬಾರಿ UOC ಆಫೀಸರ್ಸ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಲೆಟ್ರ್ ಕೊಟ್ಟೆ, ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಲೆಟ್ರ್ ಬರೆದೆ, ಮತ್ತು ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಲೆಟ್ರ್ ಬರೆದೆ, ರಾಷ್ಟ್ರಪತಿಗಳಿಗೆ ಲೆಟ್ರ್ ಬರೆದೆ. ಯಾವುದೇ ಥರವಾದ ನಮಗೆ ಭರವಸೆ ಇಲ್ಲ, ಉತ್ತರ ಕೊಡಲಿಲ್ಲ. ಅದರಿಂದ ಈ ಥರ ನಮಗೆ ಲಾಸ್ ಆಗಿದೆ ಗ್ಯಾಸ್ ಏಜೆನ್ಸಿ ಮಾಡಿ. ಅದರಿಂದ ನಾವು ಹೋರಾಟಕ್ಕೆ ಇನ್ನೇನು ದಾರಿ ಇಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಅನಿವಾರ್ಯ. ಅದರಿಂದ ಹೋರಾಟ ಮಾಡ್ತಿದ್ದೀವಿ. ಮುಂದಿನ ದಿನಗಳಿಗೆ ನಮಗೇನಾದರೂ ಟ್ರಾನ್ಸ್ಫರ್ ಕೊಡಲಿಲ್ಲ ಅಂತಂದರೆ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ಹಂಗಾಗಿ ನಮ್ಮ ಏಜೆನ್ಸಿಗೂ ಈಗ ಕೊಡುವಂಥ ಏಜೆನ್ಸಿಗೂ 50 ಕಿಲೋಮೀಟ್ರ್ ಡಿಸ್ಟೆನ್ಸು, 50-60 ಕಿಲೋಮೀಟ್ರ್ ಡಿಸ್ಟೆನ್ಸಿಂದ ನಮಗೆ ತಂದು ಗ್ಯಾಸ್ ಕೊಡ್ತಿದ್ದಾರೆ. ನಮ್ಮ ಏಜೆನ್ಸಿ ಆದಂಥ ಸಂದರ್ಭದಲ್ಲಿ ವಾರದಲ್ಲಿ 1 ದಿವಸ ಗ್ಯಾಸನ್ನು ಕೊಡ್ತಿದ್ರು. ನಮ್ಮ ಏಜೆನ್ಸಿ ಆದಮೇಲೆ ವಾರದಲ್ಲಿ 3 ದಿವಸ ಕೊಡ್ತಿದ್ದಾರೆ. ಒಂದು HPC ಗ್ಯಾಸ್ ಏಜೆನ್ಸಿ ಮಧುವನಹಳ್ಳಿ, ಕೊಳ್ಳೇಗಾಲ ತಾಲೂಕು. ಇನ್ನೊಂದು ರಾಮಪುರ ಗ್ಯಾಸ್ ಏಜೆನ್ಸಿ, ರಾಮಪುರ ದರ್ಶಿನಿ ಗ್ಯಾಸ್ ಏಜೆನ್ಸಿ, ರಾಮಪುರ ಹನೂರು ತಾಲೂಕು. ಇನ್ನೊಂದು ಹನೂರು ಟೌನು BPC ಗ್ಯಾಸ್ ಏಜೆನ್ಸಿ, ಸಿದ್ದೇಶ್ವರ ಗ್ಯಾಸ್ ಏಜೆನ್ಸಿ ಮಧುವನಹಳ್ಳಿ 50 ಕಿಲೋಮೀಟ್ರು. ಇಲ್ಲಿಂದ ತಂದು ಗ್ಯಾಸನ್ನ ಕೊಡ್ತಾಯಿದ್ದಾರೆ. ನಾವು ಮುಂದಿನ ದಿನದಲ್ಲಿ ನಮಗೇನಾದ್ರೂ ಟ್ರಾನ್ಸ್ಫರ್ ಕೊಡಲಿಲ್ಲ ಅಂತಂದರೆ ನಾವು ಗಾಡಿಗಳನ್ನು ಅಕ್ರಮವಾಗಿ ಯಾರು ಕೊಡ್ತಾಯಿದ್ದಾರೋ ಅವು ಗಾಡಿಗಳನ್ನ ನಾವು ಹಿಡಿತೀವಿ, ಕಾನೂನಿಗೆ ಒಪ್ಪಿಸ್ತೀವಿ ನಾವು ಅಂತ ನಾನು ಮನವಿ ಮಾಡ್ತಿದ್ದೀನಿ. बोलो भारत माता की वंदे वंदे कर्नाटक राज्य LPG ಗ್ರಾಮೀಣ ವಿತರಕರ ಒಕ್ಕೂಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ಒಂದೇ ಬೇಕೇ ಬೇಕು 15 ಕಿಲೋಮೀಟರ್ ನಿಗದಿತ ವ್ಯಾಪ್ತಿಯನ್ನು ಮೀರಿ ಸಿಲಿಂಡರ್ಗಳ ವಿರುದ್ಧ ಬೇಕೇ ಬೇಕು ಬೇಕೇ ಬೇಕು ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕರ್ನಾಟಕ ರಾಜ್ಯ LPG ಗ್ರಾಮೀಣ ವಿತರಕರ ಒಕ್ಕೂಟದ ವತಿಯಿಂದ ಕೇಂದ್ರ ಸರ್ಕಾರ ಮತ್ತು ಆಯಿಲ್ ಮಾರ್ಕೆಟಿಂಗ್ ಕಂಪನಿಯ ನಿಯಮಗಳನ್ನು ಪಾಲಿಸದೆ ಬಂಡವಾಳಶಾಹಿ ವಿತರಕರು ನೀಡುತ್ತಿರುವ ದಬ್ಬಾಳಿಕೆ ವಿರುದ್ಧ ಅನಿರ್ದಿಷ್ಟಾವಧಿ ಮುಷ್ಕರ. ನಗರದ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ವಿವಿಧ ಬೇಡಿಕೆಗಳನ್ನು ಉದ್ದೇಶಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಿತು.